ಓಕೆ ಓಕೆ ಕಂಗ್ರಾಟ್ಸ್ ಫಸ್ಟ್ ಪೂಜೆ ಆಗಿದ್ದಕ್ಕೆ. ಇರು ಒಂದೇ ನಿಮಿಷ ಖುಷಿ. ಇನ್ನೂ ಒಂದು ಎಂಟ್ರಿ ಇದೆಯಲ್ಲ, ಅದು ಮೇನ್ ಅಲ್ವಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ರೆಡಿನಾ? ನಾನು ರೆಡಿ, ನೀವು ರೆಡಿನಾ? ಸೊ ಇವತ್ತು ಬಂದು ಬೆಳಗ್ಗೆನೆ ಪೂಜೆ ಆಗಿದೆ. ಟೈಮ್ ಬಂದು 9 ಗಂಟೆ ಆಯಿತು. ನಾನು ಕೂಡ ರೆಡಿಯಾಗಿದ್ದೀನಿ ನೋಡಿ. ನನ್ನ ಔಟ್ಫಿಟ್ ಈ ಥರ ಇದೆ. ಸೊ ಬೆಳಗ್ಗೆನೆ ರೆಡಿಯಾಗಿದೆ ಅಂದರೆ ಸ್ವಲ್ಪ ಹೊಸ ಮನೆ ಹತ್ರ ಹೋಗಬೇಕು. ಯಾಕಪ್ಪ ಅಂದರೆ ಇವತ್ತು ಹೊಸ್ಲು ಪೂಜೆ. ಆಮದು ಮಗಳು ಸ್ನಾನಕ್ಕೆ ಹೋಗೋಳೆ, ಅದಕ್ಕೋಸ್ಕರ ಟವಲ್ ಮೇಡಮ್ಗೆ ತಗೊಳ್ಳಿ ಮೇಡಮ್. ಮೇಡಮ್ ಸ್ನಾನ ಮಾಡ್ಕೊಂಡು ಟವಲ್ ಕೊಡಮ್ಮ ಅಂತ ಕೇಳ್ತೈತೆ. ಸೊ ಇನ್ನು ಆಯಿತು. ಇವತ್ತು ರಮ್ಯನೂ ಬೇಗ ಬಂದಿದ್ದು, ಪೂಜೆ ಇದೆ ಅಲ್ಲ, ಆದ್ದರಿಂದ ರಮ್ಯನೂ ಬೇಗ ಬಂದಿದ್ದು. ಇವತ್ತು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ನಮಗಿದೆಲ್ಲ ವಸ್ತು ಸ್ವಲ್ಪ ಏನೆಲ್ಲ ಪೂಜೆ ಸಾಮಾನು ಇಟ್ಕೋಬೇಕು, ಏನು ಎತ್ತ ಅನ್ನೋದು ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಎಲ್ಲ ನಮ್ಮ ಅಕ್ಕಂಗೆ ಫೋನ್ ಮಾಡಿಕೊಂಡು ಕೇಳಿಕೊಂಡು ಇದು ಮಾಡಿದ್ವಿ. ಅಕ್ಕ ಅದು ಇದು ಅಂತೆಲ್ಲ ಹೇಳಿದ್ಲು. ಎಲ್ಲ ಟೋಟಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಎಲ್ಲ ಪೂಜೆ ಸಾಮಾನೆಲ್ಲ. ಮೇನ್ ಏನಂದರೆ ನವಧಾನ್ಯ ಬೇಕು. ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ. ನವಧಾನ್ಯ ಮೇಲ್ಗಡೆ ಹೊಸ್ಲಿ ಕಟ್ಟೋದು ನವಧಾನ್ಯ, ಇನ್ನು ಅರಿಶಿನ ಕುಂಕುಮ, ಬಾಳೆಹಣ್ಣು, ಎಲೆ, ಅಡಿಕೆ, ಅದು ಇದು ಅಂತೆಲ್ಲ ಅದು ನಾರ್ಮಲು. ಈ ಥರ ಇರುತ್ತೆ. ಇನ್ನು ಪೂಜೆ ಕೂಡ ಮಾಡೋದು ಆಯಿತು. ಇನ್ನು ಖುಷಿಮಾಗೆ ರೆಡಿ ಮಾಡಿಸಿ ಹೊರಡೋದೊಂದೇ ಬಾಕಿ. ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನು ಎತ್ತ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನಮ್ಮ ಮನೆ ಹತ್ರ ಇವಾಗ ಹೋಗ್ತಾ ಇದ್ದೀವಲ್ಲ, ಸೊ ಬನ್ನಿ ಶುರು ಮಾಡುವ ಬ್ಲಾಗ್ನ. ಒಂಥರ ಪಾಸಿಟಿವ್ ವೈಬ್ ಇವತ್ತೆಲ್ಲ. ಸರಿ, ನಾನು ಬ್ಯೂಟಿಫುಲ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹೊಲ್ಸ್ 2 ವರ್ಷ ಆಯ್ತೇನೋ ಇವತ್ತು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು ನೆಕ್ ಪೀಸ್ ಕೂಡ ಹಾಕ್ಕೊಂಡಿದ್ದೀನಿ. ಇದು ಆಲ್ರೆಡಿ RK ಫ್ಯಾಷನಲ್ಲಿ ಹಾಕಿದ್ದೀನಿ ಅಂತ ಅನ್ಸುತ್ತೆ. ಎಲಿಫೆಂಟ್ ಡಿಸೈನು ನೆಕ್ ಪೀಸು ಸಕ್ಕತ್ತಾಗಿದೆ. ಚೌಕಾರ್ ಥರ ಒಳ್ಳೆ ಮಸ್ತಿದೆ. ಎಲಿಫೆಂಟು ಇದು ಇಯರಿಂಗ್ ಕೂಡ ಬರುತ್ತೆ ನೋಡಿ, ಚೆನ್ನಾಗಲ್ಲ, ಸಕ್ಕತ್ತಾಗಿದೆ. ಹಾಗೆ ಒಂದು ನೆಕ್ ಪೀಸು ಸಕ್ಕತ್ತಾಗಿ ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದ್ದರೆ ಬೇಕಿದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿ, ಓಕೆನಾ? 350 ರುಪೀಸ್ ಅಂತ ಅನಿಸುತ್ತೆ ಐ ಥಿಂಕ್. ಬೇಕಂದರೆ ಬ್ಯೂಟಿಫುಲ್ ಕಲೆಕ್ಷನ್ನು, ಪ್ರೀಮಿಯಂ ಕ್ವಾಲಿಟಿನಲ್ಲಿ ಇರುವಂಥದ್ದು. ಸೊ ಅದಕ್ಕೋಸ್ಕರ ಓಕೆ. ಗಾಡಿ ಯಾವಾಗಲೂ ಹಿಂಗೆ ಕಾರಿಂದ ಹಾಕ್ಬಿಡ್ತೀನಿ. ಇಲ್ಲೆಲ್ಲೂ ಪಾರ್ಕಿಂಗ್ ಸಿಕ್ಕಿಲ್ಲ ಅಂತಂದರೆ ಇಲ್ಲಿ ಹಾಕ್ಬಿಡ್ತೀನಿ. ಸೊ ಹಂಗೊಂದು ಸ್ವಲ್ಪ ಕಾರ್ ತೆಗಿಬೇಕಾದಾಗ ಕಷ್ಟ ಆಗುತ್ತೆ. ಕಾರ್ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಬಂದು ಇದನ್ನು ತಕ್ಕೊಂಡು ಆಮೇಲೆ ಇದು ಮಾಡ್ಕೊಂಡು. ಸೊ ಆಯಿತು, ಪೂಜೆ ಸಾಮಾನೆಲ್ಲ ಇಲ್ಲಿ ವಿಶ್ವಮ್ಮ ಕೂತವಳೆ. ಅದು ಆಂಬುಲೆನ್ಸ್ ಬಂದು ನಿಂತೈತೆ. ಯಾರಿಗೆ ಹುಷಾರಿಲ್ಲೋ ಏನೋ. ಇಲ್ಲಂತೂ ಈ ಅಪಾರ್ಟ್ಮೆಂಟಲ್ಲಂತೂ ಯಾರಿಗೆ ಏನಾದರೂ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್. ಹಾಗೆ ಬಿಸಿಲು ಚೆನ್ನಾಗಿದೆ. ಮೈಂಡೆಲ್ಲ ಫುಲ್ ಫ್ರೆಶ್ ಆಗಿದೆ. ಬೆಳಿಗ್ಗೆ ಬೇಗ ಕೆಲಸ ರೆಡಿ ಎಲ್ಲ ಆಗಿರೋದಕ್ಕೆ, ಅದರಲ್ಲೂ ಸ್ಯಾರಿ ಉಟ್ಕೊಂಡಿರೋಕ್ಕಂತೂ ಇನ್ನೂ ಒಂಥರ ಪಾಸಿಟಿವ್ ವೈಬ್ ಮಸ್ತ್ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಡೈಲಿ ಹಿಂಗೆ ಇದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದೆಯಾ ಬೇಬು? ಓ, ಖುಷಿ ಮನೆ ಜಜೆ ಮಾಡಿದ ಅಮ್ಮ, ಅಲ್ಲಿಗೆ ಹೋಗ್ತಾ ಇದ್ದ. ಓಕೆ, ಯಾರ್ಯಾರು ಹೋಗ್ತಾ ಇರೋದು? ಯಾರ್ಯಾರು ಹೋಗ್ತಾ ಇರೋದು? ಅಮ್ಮ, ಅಪ್ಪ, ಆಮೇಲೆ ಯಾರಿರೋದು ನಿನ್ ಪಕ್ಕ? ಅಲ್ಲಿ ಯಾರಿಗೆ ಕೂತಿರೋದು ನಿನ್ ಪಕ್ಕ? ನಿನ್ ಜೊತೆಲಿ ಹಿಂದೆ ಯಾರಿದ್ದಾರೆ? ದೊಡ್ಡಮ್ಮ. ಎಲ್ರು ಇವಾಗ ಯಾರ ಮನೆ ಹತ್ರ ಹೋಗ್ತಾ ಇದೀವಿ? ಅಕ್ಕ ಸ್ಕೂಲ್ ಹೋಗ್ತಾ ಇದ್ದಾಳ. ಸರಿ, ಯಾರ ಮನೆ ಹತ್ರ ಹೋಗ್ತಾ ಇದೀವಿ? ಖುಷಿ ಮನೆಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಓಕೆ, ಖುಷಿ ಮನೆ ಹತ್ರ ಬಂದ್ವಿ ನಾವಿವಾಗ. ಪ್ಲಾಸ್ಟಿಂಗ್ ಮಾಡೋಕ್ಕೆ ಪಕ್ಕದ ಬಿಲ್ಡಿಂಗ್ ಹೊರಗೆ ಆಲ್ರೆಡಿ ಮರಳು. ಇದೇನು ಸಿಮೆಂಟ್ ಮಿಕ್ಸ್ ಆಗಿರುತ್ತಾ ಸಮದು? ಇಲ್ವಾ? ಹಾಕಿದ್ದಾರೆ. ಬನ್ನಿ
ಮತ್ತು ಹೇಳ್ಬಾರ್ದು ಕಾರ್ ತಂದ್ಬಿಟ್ಟವಳು ಅದಕ್ಕೆ ಅವಳು ಬಾ ಆಮೇಲೆ 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 ಅಕ್ಕ ಎಲ್ಲ ಬರ್ತಾರೆ ಖುಷಿ ಮಾಸ್ಕಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಒಂದು ಫುಲ್ ಟಿಕ್ ಕೊಡ್ದು ಮಾಸ್ಕಲ್ಲೆಲ್ಲ ರೆಡಿ ಆಗಿದೆ ಇವಾಗ ಹೆಂಗೆ ಶುರು ಅವ್ರಿಗೆ ಕೇಳೋಣ ವಿನೋದ್ಗೆ ನಿಂತ್ಕೊಂಡ್ರೆ ಕಾಲೆಲ್ಲ ರೊಚ್ಚ ರೊಚ್ಚ ಇಲ್ಲೂ ನೆನೆ ನೀರು ಥರ ಇತ್ತಲ್ವಾ ಫಸ್ಟ್ ಇಲ್ಲಿ ಸುಮ್ಮನೆ ಫಸ್ಟ್ ಅಷ್ಟು ಬಿಟ್ಬಿಟ್ಟು ಆಮೇಲೆ ಅದನ್ನ ಸ್ಟಾರ್ಟಿಂಗ್ ಯಾವಾಗಲೂ ಏನೇ ಮಾಡಬೇಕಾದ್ರೂ ಎಲ್ಲ ನೆನ್ಪಿಟ್ಕೊಂಡು ತೊಗೊಂಡ್ರೆ ಏನೋ ಒಂದಲ್ಲ ಒಂದು ಮರ್ತಿರ್ತೀವಿ ಅಂತ ಹೇಳ್ತಾರಲ್ಲ ಹಂಗೆ ನಾನು ಒಂದೇ ಒಂದು ಐಟಮ್ ಮರ್ತು ಬಂದುಬಿಟ್ಟಿದ್ದೆ ಏನಪ್ಪ ಅಂದರೆ ರಂಗೋಲಿ ಮರ್ತು ಬಂದುಬಿಟ್ಟಿದ್ದೆ ಸೊ ಇರಲಿ ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡು ಅರಿಶಿನ ಕುಂಕುಮ ಫಸ್ಟು ಹಾಲು ಮತ್ತು ಅದರಲ್ಲೆಲ್ಲ ಹೊಸ್ಲನ್ನ ತೊಳೆದು ಆಮೇಲೆ ಅರಿಶಿನ ಕುಂಕುಮ ಅರಿಶಿನ ಜಾಸ್ತಿ ಸಾವಿರ ಅರಿಶಿನ ಕುಂಕುಮ ಆಮೇಲೆ ಹೂವು ಮಾಮೂಲಿ ಎಲೆ ಅಡಿಕೆ ಅದಕ್ಕೂ ಮುಂಚೆ ಮೇಲ್ಗಡೆ ಒಂದು ನವಧಾನ್ಯದ್ದು ನಾನು ಇದು ಕಟ್ಟಿದ್ದೆ ಅಂದರೆ ಅದು ಮೇಲ್ಗಡೆ ನಿಲ್ಸೋಕ್ಕೂ ಮುಂಚೆನೇ ಕಟ್ಟಿದ್ವಿ ಆಮೇಲೆ ಕೆಳಗಡೆ ಬಂದು ಸೆಂಟ್ರಲ್ಲಿ ಏನೋ ಹವಳಗಳು ಚಿನ್ನ ಬೆಳ್ಳಿ ಅದೆಲ್ಲ ಬರುತ್ತೆ ಅದೆಲ್ಲ ಇಡಬೇಕು ಅಂತ ಹೇಳಿದ್ರು ಹೊಸ್ಲು ಸೆಂಟ್ರಲ್ಲಿ ಮಧ್ಯದಲ್ಲಿ ಸೊ ಅದನ್ನು ಇಟ್ಟೆ ಆದರೆ ಇವರು ಸದ್ಯಕ್ಕೆ ಇವಾಗ ಟೆಂಪ್ರವರಿ ನಿಲ್ಲಿಸಿರೋದು ಆಮೇಲೆ ನೀಟಾಗಿ ನಿಲ್ಲಿಸ್ತೀವಿ ಅಂತ ಹೇಳಿದರು ಅವರು ಸೊ ಅದಕ್ಕೋಸ್ಕರ ನಾವು ಜಸ್ಟ್ ಏನು ಮಾಡಬೇಕಾ ಪೂಜೆ ಮಾಡ್ತಿದ್ವಿ ಆಮೇಲೆ ದೀಪನೂ ಕೂಡ ತಂದಿದ್ವಿ ಸೈಡ್ ಹಚ್ಚೋಣ ಅಂತ ಆದರೆ ಗಾಳಿ ಹೆವಿ ಗಾಳಿ ಇದ್ದಿದ್ದರಿಂದ ದೀಪ ಹಚ್ಚಕ್ಕೆ ಆಗ್ತಾರಲ್ಲ ಈ ಕಡೆ ಹಚ್ಚಿದ್ರೆ ಆ ಕಡೆ ಆರ್ತಿತ್ತು ಆ ಕಡೆ ಈ ಕಡೆ ಆರ್ತಿತ್ತು ಅದಕ್ಕೋಸ್ಕರ ನಾವೇನು ಮಾಡಿದೆ ಅಂತ ಕೀರ್ತಿರು ಬಂದ್ರಲ್ಲ ಅಷ್ಟರಲ್ಲಿ ಸೊ ಕೀರ್ತಿರು ಕೂಡ ಒಳಗಡೆ ಇಟ್ಬಿಡಿ ನಿಖಿತ ಇಲ್ಲಷ್ಟು ಗಾಳಿ ಬೀಸ್ತಾ ಇಲ್ಲ ಅಂತ ಹೇಳಿದ್ರು ಒಳಗಡೆ ಇಟ್ಬಿಟ್ಟೆ ದೀಪ ಹಚ್ತಾ ಇನ್ನೇನು ಮಾಡೋಕ್ಕಾಗುತ್ತೆ ಒಂಥರ ದೀಪ ಹಚ್ಚಿದ್ರೆ ಒಂಥರ ನಮಗೂ ಒಂದು ಪಾಸಿಟಿವ್ ವೈಬ್ ಅಂತ ಹೇಳ್ಬಿಟ್ಟು ಅಷ್ಟೇ ಆಮೇಲೆ ಕಡ್ಡಿ ಎಲ್ಲ ಬೆಳಗಿ ನಾನು ಮತ್ತು ಸೋಮ ಆಗಿರ್ಬೋದು ಕುಶಿಮಾ ಹತ್ರನೂ ಅಷ್ಟೇ ಪೂಜೆ ಸೋಮ್ಗೆ ಏನಂದರೆ ಮಗಳ ಹತ್ರನೇ ಮಾಡಿಸ್ಬೇಕು ಮೊದಲನೇ ಪೂಜೆ ಅನ್ನೋದು ಆಸೆ ಆದರೆ ಕುಶಿಮಾ ಇಲ್ಲಿ ಬಂದ ತಕ್ಷಣವೇ ಅಲ್ಲಿ ನಾಯಿಗಳು ಗುಂಪಿದೆ ಅದು ನೋಡ್ತಿದ್ದಂಗೆ ಅವಳು ಒಂಥರ ಖುಷಿ ಮತ್ತು ಅವಳಿಗೇನು ಇಲ್ಲಿ ಬರ್ತಿದ್ದಂಗೆ ಫ್ರೀ ಅಂತ ಅನ್ಸುತ್ತಲ್ವಾ ಅದಕ್ಕೆ ಆಟ ಆಡೋಷ್ಟು ಮುಖತ್ತೊಳೆ ಆಮೇಲೆ ಎಲ್ಲರೂ ನಾನು ಕೀರ್ತಿ ರಮ್ಯಾ ಸೋಮ್ ಎಲ್ಲರೂ ಪೂಜೆ ಮಾಡಿದ್ವಿ ಕೀರ್ತಿರು ಬೇಗ ಪೂಜೆ ಮಾಡೋ ಥರ ಆಗಲಿ ಫ್ರೆಂಡ್ಸ್ ಹೌದೌದು ನಂಗೆ ಗೊತ್ತಾಯ್ತು ನಿಮ್ಮ ಭಕ್ತಿಲೇ ಗೊತ್ತಾಗ್ಬಿಡ್ತಿ ಕೀರ್ತಿ ಇಲ್ಲ ಸೋಮಣ್ಣ ನನ್ಗೆ ತುಂಬಾ ನಂಬ್ತೀನಿ ನಿಂಗೆ ಇದೆಯಲ್ಲ ಬಿಡಿ ಅಷ್ಟೊಂದು ಸೈಕಲ್ ಇರ್ಬೇಕಾರೆ ಯಾಕೆ ಮ್ಯಾನಿಫೆಸ್ಟೇಷನ್ ನಾನು ಇವಾಗೆಲ್ಲ ಬಂದಿರೋದಿದ್ದು ನಂಗೇನೋ ಅವಾಗಿಂದ ಹಂಗೆ ನಾನು ವಿಜುವಲೈಸ್ ಮಾಡ್ಕೊಂಡ್ರೆ ನಂಗೆ ಹಂಗೆ ಬೇಕು ಮುಗೇನು ಗೋವಿಂದ ಬೇಗ ತಿಮ್ಮಕ್ಕನ ಫೋಟೋ ಗೋವಿಂದ ಕಂಪ್ಲೀಟ್ ಬರಲಿಲ್ಲ ನೀವು ಹಿಂಗೆ ಟರ್ನ್ ಮಾಡ್ಕೋಬೇಕು ಫೋನ್ ತರ ಹಿಂಗೆ ಹಿಂಗೆ ಪೂಜೆ ಓಕೆ ನಿಮ್ಮ ಸೈಟ್ ಇಂಜಿನಿಯರು ಆಯಿತಾ ಓಕೆ ನಮಸ್ಕಾರ ಮಾಡ್ಕೊಳ್ಳಿ
ಹೊಸ್ಲಿಗೂ ನಮಸ್ಕಾರ ನೀನು ಆ ಕಡೆ ಮಾಡ್ಕೊ. ನಿಂತ್ಕೊ, ನಮಸ್ಕಾರ ಮಾಡಿ ಈ ಕಡೆ. ಫುಲ್ ಊರಿ ಬಾ ಸೂಪರ್ ಗೋ ಬಿಡ ಖುಷಿ ಖುಷಿ ಸಾಕ್ ಬಿಡೆ. ಆಯ್ತಾಯ್ತು ವೆರಿ ನೈಸ್ ಗುಡ್ ಗರ್ಲ್ ವೆರಿ ಗುಡ್ ಗರ್ಲ್. ಏ ಓಕೆ ಓಕೆ ಗುಡ್. ಕಂಗ್ರಾಟ್ಸ್ ಕಂಗ್ರಾಟ್ಸ್ ಹೊಸ್ಲು ಪೂಜೆ ಆಗಿದ್ದಕ್ಕೆ. ಇರು ಒಂದೇ ನಿಮಿಷ ಖುಷಿ. ಇನ್ನೂ ಒಂದು ಎಂಟ್ರಿ ಇದೆಯಲ್ಲ ಅದು ಮೇನ್ ಅಲ್ವಾ. ಅವಾಗ ಮತ್ತೆ ಕೀರ್ತಿಯವ್ರ ಎಂಟ್ರಿ ಇನ್ನೊಂದ್ಸರಿ ಫ್ರೆಂಡ್ಸ್. ಅದೇ ಸ್ಪೇಷಸ್ ಆಗಿದೆ ಅಲ್ಲ. ಹ್ಮ್ ಹಾಂ ನಾನು ಚಿಕ್ಕದು ಬಂದ್ಬಿಡುತ್ತೆ ಅನ್ಕೊಂಡಿದ್ದೆ. ಹಾಂ ಥ್ಯಾಂಕ್ ಯು. ಇಲ್ಲ ಚೆನ್ನಾಗಿ ಬಂತು ಇಷ್ಟು ಬೇಜಾನಾಯ್ತು. ಇನ್ನೊಂದು ಏನು ಮಾಡಿದೀವಿ ಗೊತ್ತಾ ನೋಡಿ, ಏನು ಮಾಡಿರ್ಬೋದು ಖುಷಿ ನಿಂತ್ಕೊ ಖುಷಿ. ಎಲ್ಲ ಆ ಕಡೆ ಮೆಜರ್ಮೆಂಟ್ ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊತವ್ರೆ. ಇಲ್ಲ ಚಿಕ್ಕಬಳ್ಳಾಪುರ ಅಷ್ಟೇ. ಎಂತ ಅಲ್ಲಿ ಹೋಗು. ಅವ್ರಿಗೆ ಮೇಸ್ತ್ರಿಗೆ ಕೊಡ್ತವ್ರೆ ಸೋಮ ಅರಿಶಿನ ಕುಂಬಲ ಸರಿ ಬಾಳೆಹಣ್ಣು ದಕ್ಷಿಣೆ ಎಲೆ ಅಡಿಕೆ ಬಾಳೆಹಣ್ಣು. ಸುಮಾರು ಜನ ಕನ್ಫ್ಯೂಸ್ ಆಗಿದ್ದಾರೆ. ಡೋರ್ ಆ ಕಡೆಯಿಂದ ಅಂತ ಹೇಳ್ಬಿಟ್ಟು ಮೈನ್ ಡೋರ್ ಅಂತ. ನಮ್ಮ ಮನೆಗೆ ಬಂದು ನೋಡೋಕೆ ಬರೋರೆಲ್ಲ ಅಲ್ಲಿಂದಾನೆ ಅಂತ ಅಂದ್ಕೊತಾರೆ. ಆದರೆ ತಪ್ಪು, ಅಲ್ಲಿಂದ ಅಲ್ಲ. ನಮ್ಮ ಮನೆ ಎಂಟ್ರೆನ್ಸ್ ಇಲ್ಲಿಂದ. ಎಲ್ಲ ಕ್ಲಿಯರ್ ಆದ್ಮೇಲೆ ಅದು ಗೊತ್ತಾಗೋದು. ಹೆಂಗೆ ಅನ್ಸಿದೆ? ಸ್ಪೇಷಸ್ ಇದೆಯಾ? ಚೆನ್ನಾಗಿ ಓಪನ್ ಆಗಿದೆಯಲ್ಲ ಫುಲ್. ಇಲ್ಲಿಂದ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಇದ್ದಿದ್ದಂಗೆ ಇದೆ. ನಮ್ಮ ಮನೆ ಬರ್ತಲ್ಲ ಫ್ಲ್ಯಾಟ್ ಮನೆ ಸೇಮ್ ಅಷ್ಟೇ ಬರುತ್ತೆ. ಇನ್ನು ಅದೆಲ್ಲ ಗೋಡೆ ಎದ್ಮೇಲೆ ಗೊತ್ತಾಗೋದು. ಇನ್ನೊಂದು ಏನು ಗೊತ್ತಾ, ಸ್ಪೇಷಿಯಸ್ ಅಂದ್ರೆ ನಾವು ಕಮ್ಮಿ ಆದಷ್ಟು ಮನೆ ಸ್ಪೇಷಿಯಸ್ ಆಗಿ ಹೌದು ಕಾಣಿಸುತ್ತೆ. ಹೌದು ಸಾಮಾನು ಇಡಬಾರ್ದು ಅಷ್ಟೇ, ಎಷ್ಟು ಬೇಕೋ ಅಷ್ಟು. ಅದೇನೆ. ಇದು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅವರೇ. ಅವರೇ ಬರ್ತಾರೆ. ಸ್ವೀಟ್ಸ್ ಖುಷಿ ಮಾಡುವ ಕೊಡ್ತಾರೆ. ಥ್ಯಾಂಕ್ ಯು. ಓಹೋ ಮೇಡಮು ಖುಷಿ ಯಾವಾಗಲೂ ಹೆಂಗೆ ಅಂದ್ರೆ ಅವಳು ಒಬ್ಳಿ ಅಟ್ಟಿ ಕೆಡಿಸ್ತಾರೆ. ಹೌದೌದು. ವಿಡಿಯೋ ಮಾಡ್ಬೇಕಾದ್ರೂ ಅಷ್ಟೇನೆ ಮನೇಲಿ ಹೊಗಳ್ತಾ ಇರ್ಬೇಕಲ್ಲ. ಕುಸುಮ ಸೂಪರ್ ಅಂದ್ರೆ ಸಾಕು. ಈ ಥರ ಏನಾದ್ರು ಆವಾಜ್ ಹಾಕಿದ್ರೆ ಮುಗೀತು. ಹಂಗೇನೆ ಅವಳಿಗೆ. ಸೋಮ್ಗೆ ಸ್ವೀಟು. ಅಪ್ಪ ಕೊಡು ಸ್ವೀಟು. ಅಪ್ಪ ಕೊಡೆ ಮೇಯ್ನು. ಅಮ್ಮ ನಿನಗೆ ಸ್ವೀಟ್ ಖುಷಿಗೆ. ಅಪ್ಪ ಅಮ್ಮ ಕೊಡು. ಬಾಯಲ್ಲಿ ಅದೇನ ತಿಂತಾ ಇರೋದು. ಅವಳು ತಿಂದ. ಅಪ್ಪಗೆ ಅಪ್ಪ ಕೊಡು. ತಿನ್ಸು ಖುಷಿ, ನೀನೇ ತಿನ್ಸು. ವೆರಿ ಗುಡ್. ಅಮ್ಮಗೂ ಬಾಯಿ ತಿನ್ಸು. ಹಾಲು ಇಟ್ಕೊಂಡಿದ್ಯಾ? ಅಯ್ಯೋ ಬಟ್ಟೆ ಒರೆಸ್ಕೊಂಡೆ. ಅಮ್ಮಂಗೆ ಸ್ವೀಟ್ ಕೊಡು. ಒಂದ್ ಸ್ವಲ್ಪ ಜಾಸ್ತಿ ಕೊಡು ಪರವಾಗಿಲ್ಲ. ಗುಡ್. ಗುಡ್. ದೊಡ್ಡಮ್ಮಗೂ ತಿನ್ಸು. ಗುಡ್, ವೆರಿ ಗುಡ್. ಖುಷಿ ಅಮ್ಮಗೆ, ಖುಷಿ ಅಮ್ಮಗೆ. ಆ ಕಡೆ ಅಲ್ಲಿ. ನಾನು ಇಟ್ಟೆ ಬಾಯಿಗೆ. ಹೌದಾ? ನಂಗೆ ಖುಷಿ. ಆಟೆ ಕೊಡಿ. ನಿನ್ ಒಬ್ರು friend ಬೇಕು ಅಂದ್ರೆ ತಿನ್ಸ್ಬೇಕು ನಿನ್ಗೆ. ನನ್ನ ಫಸ್ಟ್ ಎಂಟ್ರಿ ಬೊಬ್ರು ಅಲ್ಲ, ಫಸ್ಟ್ ಕಿರ್ತಿ ಎಂಟ್ರಿ ನಿಂಗೆ, ಆಮೇಲೆ ಒಬ್ರು. ಆಮೇಲೆ ಬೊಬ್ರು ಬರೋದು. ಲೋಕೇಶ್ ಬನ್ನಿ. ಖುಷಿ ಅಂಕಲ್ಗೆ. ಅಂಕಲ್ ಅಲ್ಲಿ ಖುಷಿಮಾ ಇಲ್ಲಿ ಇಲ್ಲಿ ಅಂಕಲ್ಗೆ. ಅಂಕಲ್ಗೆ ಇಲ್ಲಿ ಇಲ್ಲಿ ಅಂಕಲ್ಗೆ. ಅಂಕಲ್ ಕಾಣಿಸೇ ಇಲ್ಲ. ಗುಡ್. ಓಕೆ ಆಯ್ತು ಪೂಜಾ ಇಲ್ಲ ಇವಾಗ. ಸರಿ ಆಯ್ತು, ಹೊಸ್ಲಿಗೆ ಇಟ್ಟಿರದೆ ಇಡ್ರಿ, ಪರವಾಗಿಲ್ಲ, ಹೊಸ್ಲಿಗೆ ಏನಾಗಲ್ಲ. ಆಮೇಲೆ ಮಾಡ್ತಾರೆ. ನಮ್ ಕಡೆ ಇದು ಮಾಡಲ್ಲ. ನೀನು ಪಾಯ ಪೂಜೆಲ್ಲ ನೋಡಿದ್ನಲ್ಲ, ಎಲ್ಲ ಅರ್ಶನ ಪೂಜೆ ಮಾಡೋದು ಇಟ್ಟಲ್ಲ. ಫಸ್ಟ್ ಅರ್ಶನ ಇಡೋದು ಎಡಗಡೆ ರೈಟ್ ಸೈಡ್,
ರೈಟ್ ಸೈಡ್ ಫಸ್ಟ್ ಇಡೋದು ನಾನೇ ಪರವಾಗಿಲ್ಲ ಅಲ್ವಾ? ತಲೆ ಸಡನ್ನಾಗಿ ಓಡಲ್ಲ ನೋಡಿ, ನಾನು ಅವಾಗಲೇ ನನ್ನಾಗೇನೆ. ಓಕೆ. She's already a strong Iron Man. Iron woman. ಆಗ್ಬೇಕು. She's Iron woman. ಮಣ್ಣು ಕಾಲಿಗೆಲ್ಲ ಅಂಟ್ಕೊಂಡ್ಬಿಟ್ಟಿದೆ. ರೆಡಿ ಇದೆ. ಇದಿನ ಮುರುಳಿನೂ ತಿಂದಾಯ್ತು, ಬೊಬ್ರು ಮಾಡಿಟ್ಬಿಟ್ಟೆ. ಹೋಗಿದ ತಕ್ಷಣ ತಿನ್ನೋಣ. ಹೊಡೋದು ಇವಾಗ ಸ್ಟ್ರೈಟ್ ಕೀರ್ತಿ ಮನೆಗಂತೆ. ಕೀರ್ತಿ ನಮಗೋಸ್ಕರ ತಿಂಡಿ ರೆಡಿ ಮಾಡಿದ್ದಾರೆ. ಅವ್ರು ಪಾಯ ಪೂಜೆಯಲ್ಲಿ ಕೀರ್ತಿ ತಿಂಡಿ ತಂದಿದ್ರಿ, ಸೇಮ್ ತಿಂಡಿನೇ. ಹೇಳಿ ನಾವಿನ್ ಏರಿಯಾ ಬಿಟ್ಟು ಹೋಗಲ್ಲ, ನಾವಿನ್ ಲೋಕಲ್. ಆಯ್ತಾ, 10 ನಿಮಿಷ ನೆಕ್ಸ್ಟು. ಅದೇ ಸೂಪರ್ವೈಸರ್ ಅಂತೆ ಶ್ವೇತಾ ಅಂತ ಹೇಳಿ, ಅವರು ಇವಾಗ 15 ಡೇಸ್ ಆಯ್ತಂತೆ ಜಾಯ್ನ್ ಆಗಿ. ಮೇಡಮ್ ನಿಖಿತಾ ಮೇಡಮ್ ಅಲ್ವಾ ಅಂತ ಹೇಳ್ಬಿಟ್ಟು ಮಾತಾಡ್ತವ್ರೆ. ಖುಷಿ ಆಯಿತು ಮಾತಾಡಿ ಅವ್ರ ಜೊತೆ. ಅದೇ ವೀಡಿಯೋ ಮಾಡೋದು ಬೇಡ ಅಂದರು ಅವ್ರ ಪಾಪ, ಯೂನಿಫಾರ್ಮಲ್ಲಿದ್ದರು, ಅದಕ್ಕೋಸ್ಕರ ಖುಷಿ ಆಯ್ತು. ಇವಾಗ ಕಿರ್ತಿರ ಮನೆಗೆ ಹೋಗ್ತಾಯಿದ್ವಿ ತಿಂಡಿಗೆ. ಕಿರ್ತಿರು ಇದಕ್ಕೆ ಬೇಳೆ ಉಪ್ಪಿಟ್ಟು ಮಾಡಿದಾರಂತೆ. ಸೊ ಹಾಗೆ ಮುರಳಿ ಅಣ್ಣನೂ ಬಂದವ್ರೆ. ಮುರಳಿ ಅಣ್ಣನೂ ಮಾತಾಡ್ಸ್ದಂಗೆ ನಾನು ಮಾತಾಡ್ಸಿದ್ದೀನಿ ಅಲ್ರೆ, ವ್ಲಾಗಲ್ಲಿ ಮಾತಾಡ್ಸಿಲ್ಲ. ಸೊ ಸೋಮು ಎಲ್ಲರೂ ಇದ್ದೀವಲ್ಲ, ಸೊ ರಮ್ಯಾ, ನಾನು, ಸೋಮು ಎಲ್ಲರೂ ಇವಾಗ ಕಿರ್ತಿರ ಮನೆ ತಿಂಡಿಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಝೀರೋ ಹಾಯ್ ಬಬ್ರು. ಯೂನಿಫಾರ್ಮ್ ಹಾಕೊಂಡಿದ್ದಾನೆ. ಮನೆ ಕರ್ಕೊಂಡು ಹೋಗ್ಬೇಕು. ಇವಾಗೆಲ್ಲ ಕ್ಲೀನ್ ಮಾಡಿ ಹೋಗಿದಾರಾ? ಮನೆಗೇನೋ ಹೊಸದ್ ಬಂದಿದೆ ನೋಡೋಣ ಹೇಳಿ. ಅದು ಅಲ್ವಾ, ಮುರಳಿನ ತಂದಿದ್ದ ಅಲ್ಲಿಂದ ಮನೆಯಲ್ಲಿ ಅನು ಅಂತ ನನ್ನ ಕ್ಲೋಸ್ ಫ್ರೆಂಡ್, ಅವ್ರು ನನಗೆ ಗಿಫ್ಟ್ ಕೊಟ್ಟಿದ್ರು. ಇದೇ ತರ ಇಟ್ಟಿದ್ದೆ, ಅಲ್ಲಿ ಕ್ಲಾತ್ ಒಳ್ಳೆಲ್ಲ ಅದು ಅದನ್ನ ಯಾರು ಕೊಟ್ಟಿರ್ಲಿಲ್ಲ ನನಗೆ ಬೇಕು ಅಂತ. ಕಾಲು ತೊಳ್ಕೊಳಕ್ಕೆ ಒಂದು ಹೊಸ ಲುಕ್ ಬಂದಿದೆ ಅಲ್ಲ ಇವಾಗ, ಹೊಸ ಥರ ಕಾಣಿಸ್ತೈತೆ. ಹೊಸ ಲುಕ್ ಅದು, ಆ ಫ್ಲವರ್ ಇರೋದಕ್ಕೆ ಒಂದು ಹೊಸ ಲುಕ್ಕು. ಕೀರ್ತಿಯರು ಇವತ್ತು ಬಂದು ಇದನ್ನ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಖುಷಿ ಅಲ್ಲ, ಕೀರ್ತಿರ ಇದಕ್ಕೆ ಬೇಳೆ ಉಪ್ಪಿಟ್ಟು, ಆಮೇಲೆ ಕೀರು ಮಾಡಿದ್ದಾರೆ ಸ್ವೀಟ್. ನಾನು ಮೊನ್ನೆ ಕೇಸರಿ ಬಾತ್ ಮಾಡಿದ್ದೆ. ಚೆನ್ನಾಗಿತ್ತಾ ಕೇಸರಿ ಬಾತ್? ಹಾಂ, ಚೆನ್ನಾಗಿತ್ತು. ಪೈನಾಪಲ್ದು. ನಾನು ಇದೊಂದೇ ಅಲ್ವಾ ಈಸಿ ಆಗೋದು, ಮಾಡ್ತಾ ಥಾಟ್ ಬಂತು ಒಂಚೂರು ಮಾಡೋಣ ಸ್ವೀಟ್ ಅಲ್ವಾ. ಸಾಕು ಬಿಡಿ, ಜಾಸ್ತಿ ಬೇಡ. ಕೊಡಿ, ರಮ್ಯ ಕೊಡ್ತಾರೆ. ನೋಡಿ ನಮ್ಮ ಅಡುಗೆ ಮನೆ ಇವತ್ತೆಲ್ಲ ನೀಟಾಗಿದೆ ಫ್ರೆಂಡ್ಸ್. ನೋಡಿ ಕಿಚನ್ ಯಾವಾಗ್ಲೂ ಹಿಂಗೆ ಇರುತ್ತೆ. ನೀವು ಬರೋದಿಲ್ಲ ಸಾಯಂಕಾಲ. ಹಲೋ ಅಣ್ಣ, ತಿಂಡಿ ಆಯ್ತಾ ಅಣ್ಣದು? ಮುರ್ಲಿದೆಲ್ಲ ಆಯ್ತು, ಮುರ್ಲಿದೆಲ್ಲ ಆಗಿದೆ. ನಮ್ದು ನಿಮ್ದು. ರಮ್ಯ ಕುಡಿದು ನಂಗೆ ಸ್ವಲ್ಪ ಕುಡಿಸಬೇಕು. ಇನ್ನು ನಾವು ಮಾತ್ರನ ಇವಾಗ? ನಂಗೊಂದು ಸ್ವಲ್ಪ ಕುಡಿಸ. ಮಕ್ಳಿಗೆ ಇವತ್ತು ಸುಸ್ತಿದೆ. ನಾವು ಗಾಡಿಲಿ ಹೋಗೋಣ. ಹಾಂ, ಇವರಿಬ್ರು ಹಿಂಗೆ ಬರ್ತಾರೆ. ನಾನು ನಮ್ಮ ಗಾಡಿ. ಏಯ್ ಹೋಗ ಅಪ್ಪನ ಜೊತೆ. ಇಲ್ಲ, ಹಿಂದೆ ಮುರಳಿ ಹಣ್ಣನ್ನು ಹಾಕಿಸ್ಕೊಳ್ಳಿ ಅಷ್ಟೇ. ಹಾಂ, ಅವನಿಂದೆ ಮುರಳಿ ಹಣ್ಣ ಕುತ್ಕೋತಾನೆ, ನಾನು ಕೀರ್ತಿ ಬರ್ತೀವಿ. ನಡೀರಿ. ನಡೀರಿ. ಓಪನ್ ಮಾಡಿದ್ರಾ? ರಮ್ಯಾ ಓಪನ್ ಮಾಡಿದ್ಯಾ? ನಮ್ಮನೆಲ್ಲ ಅಲ್ಲೇ ಇತ್ತು, ಸೊ ಅದಕ್ಕೋಸ್ಕರ. ಹಾಂ, ನೀವು ನೋಡಿ, ನಾ ಬರ್ತೀನಿ. ನಾನು ಕೀರ್ತಿ ಇಬ್ರು ಬರ್ತೀನಿ. ಸ್ಕೂಲ್ ಹತ್ರ ಹೋಗಿರ್ತೀನಿ, ಬನ್ನಿರಿ. ರಮ್ಯಾ ಅದು ಇಟ್ಬಿಟ್ಟು. ಆರಾಮ ಚೈತ್ರ. ಖುಷಿ ಸ್ಕೂಲ್ ಹತ್ರ.
ಇಬ್ರಲ್ಲಿ ಯಾರು ಫಸ್ಟು ನೋಡೋಣ ಕಲರಿಂಗ್ ಮಾಡೋದು. ನಿಧಾನ ಮಾಡಬೇಕು, ನಿಧಾನ ಮಾಡಬೇಕು. ಒಂದು ಇಲ್ಲಿಂದ ಒನ್, ಆಮೇಲೆ ಟೂ, ಟೂ, ಇಲ್ಲಿಂದ ಬರಬೇಕು, ಇಲ್ಲಿಂದ ಟೂ, ಒಬ್ಬೊಬ್ರು ನಿಂತು ನೋಡೋ ನೀನು. ತ್ರೀ, ಇಲ್ಲಿಂದ ಇಲ್ಲಿ ಬಂಗಾರು ಒಬ್ಬೊಬ್ರು ನಿಂತು ನೋಡೋ ನೀನು ಬಂಗಾರು ಇಲ್ಲಿ ನೋಡಿ, ಇಲ್ಲಿ ನೋಡು, ಇದು ಒನ್, ಇಲ್ಲಿಂದ. ನಮಗೇನು ಅನಿಸಿದ್ದು ಅಂದರೆ ಈ ಟೇಸ್ಟ್ನ ಪೇರೆಂಟ್ಸಿಗೆ ಕೊಟ್ಟಿದ್ರೋ ಇಲ್ಲ ಮಕ್ಳಿಗೆ ಕೊಟ್ಟಿದ್ರೋ ಗೊತ್ತಿಲ್ಲ ಅನ್ನೋ ಥರ ಅನಿಸ್ತಿತ್ತು. ನಾವೆಲ್ಲ ಏನೇನಾಗುತ್ತೆ ಎಲ್ಲ ಹೇಳ್ಕೊಡ್ತಾ ಇದ್ವಿ, ಆದರೆ ಮಕ್ಳ ಕೈಲಿ ಮಾಡಿಸ್ಬೇಕು ಅಂತ. ಸೊ ಏನಂದರೆ ಒಬ್ಬೊಬ್ರು ಸ್ವಲ್ಪ ಹಠ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟ, ಅಳೋದಕ್ಕೆ ಅವನಿಗೆ ಏನೋ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ಕೊಂಡು ಶುರು ಮಾಡ್ಕೊಂಬಿಟ್ಟ. ಆದರೂ ಈ ಟೆಸ್ಟ್ ಮುಗಿಸೋಷ್ಟರಲ್ಲಿ ನಾವೇ ದೊಡ್ಡ ಸರ್ಕಸ್ ಮಾಡಿದ್ವಿ ಅಂತ ಹೇಳ್ಬೋದು ಪೇರೆಂಟ್ಸ್ಗಳು. ವಾಯ್ಕೆತ್ತಿ ಆಯಿತು ಫ್ರೆಂಡ್ಸ್, ನಮ್ಮ ಮಗಳು ಟೆಸ್ಟ್ ಇಲ್ಲ ಇವಾಗ ಮನೆಗೆ ಕರ್ಕೊಂಬಂದೆ ಡೇಕೆ ಬಿಡೋಣ ಅಂದ್ಕೊಂಡೆ. ಅವಳು ಏನೂ ತಿಂದಿಲ್ಲ. ಸೊ ಹಾಂ, ಹಲೋ, ಬಾ ಬಾ ಖುಷಿ. ಒಂದು ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಅಡುಗೆ ಬಂದು ಖುಷಿ ಇವಾಗ ಎಗ್ ಬುರ್ಜಿ ಚಪಾತಿ ಬೇಕು ಅಂತ ಹೇಳಿದ್ಲು. ಅದಕ್ಕೋಸ್ಕರ ಹಾಗೆ ಎಗ್ ಬುರ್ಜಿ ಮಾಡೋ ಅಷ್ಟಿಲ್ಲ, ಇಲ್ಲ ಕರಮ್ ಸಾಂಬಾರು ಕೂಡ ಇಲ್ಲ. ಅದಕ್ಕೆ ಸ್ವಲ್ಪ ಎಗ್ ಗ್ರೇವಿ ಮಾಡಿಬಿಡ್ತಾ ಇದ್ದೀನಿ. ಅಪ್ಪ ಬಂದಿದ್ದರು ಮೊನ್ನೆ ಕಣ್ಣು ತೋರ್ಸೋಕ್ಕೆ ಅಂತ, ನಾಟಿ ಕೋಳಿ ಮೊಟ್ಟೆ ಕೊಟ್ಟು ಹೋಗಿದ್ರು. ಸೊ ಅದರಿಂದ ಒಂದು ಸ್ವಲ್ಪ ಗ್ರೇವಿ ಥರ ಮಾಡಿಬಿಟ್ರೆ ಆಗುತ್ತೆ ಅಂತ ಮೇಡಮ್ ಅಲ್ಲಿದ್ದಾರೆ. ಇವಾಗ ಡೇ ಕೇರ್ ಬಿಡ್ಬೇಕು, ಕರ್ಕೊಂಡು ಅವಳು ಏನು ತಿಂದಿಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಅವಳಿಗೆ ಊಟನೂ ಕಟ್ಟಿ ತೊಗೊಂಡೋಗಿ ಸ್ಕೂಲಿಗೆ ಬಿಡಬೇಕು. ಇವಾಗ ಮಸಾಲೆ ರುಬ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಮನೆಯೇ ಒಂಚೂರು ಬೋಂಡ ಮಾಡಿದ್ದೆ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಇತ್ತು, ಅದರಿಂದ ಅದಕ್ಕೊಂದು ಸ್ವಲ್ಪ ಮಾಡಿಬಿಟ್ಟು ಇದಕ್ಕೆ ಒಗ್ಗರಣೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇದು ಎಣ್ಣೆನೂ ತೋರಿಸೇ ಇಲ್ಲ, ಮರ್ತ್ಬಿಟ್ಟು ಅದಕ್ಕೋಸ್ಕರ ಹಂಗಂಗೆ ಇತ್ತು ಇದೆಲ್ಲ. ಹಿಂಗಿದ್ರೆ ಈಸಿಯಾಗಿ ಎಣ್ಣೆ ಬಸಿಯೋದೆಲ್ಲ ಅವಶ್ಯಕತೆ ಇಲ್ಲ. ಸೊ ಹಿಂಗೆ ಮಾಡಿಬಿಟ್ರೆ ಆಗೋಗುತ್ತೆ. ನಾನು ಇವೆಲ್ಲ ಹಿಂಗೆ ಮಾಡೋದು ಅಷ್ಟೇ. ಫಿನಿಶ್ ಅಂತೂ ಒಗ್ಗರಣೆ ಮಾಡಿಬಿಡ್ತೀನಿ. ನನ್ನ ಮಗಳು ಕೊನೆಗೂ ಅವಳು ಸ್ಕೂಲ್ಗೆ ಹೋಗಲಿಲ್ಲ ಡೇ ಕೇರ್ಗೆ. ಸೊ ಅದರಿಂದ ಮನೆಯಲ್ಲೇ ಇರಿಸಿಸ್ಕೊಂಡಿದೆ. ಇವಾಗ ಶಾಪ್ ಕಡೆಗೆ ಹೋಗ್ತಾಯಿದ್ದೀನಿ ಕಾಫಿ ಮಾಡಿಕೊಂಡು. ಸೋಮ್ ಕೂಡ ಆಫೀಸರ್ ರಜಾ ಮಾಡಿದರು. ಇವಾಗ ಟೂರ್ನಮೆಂಟ್ ಇದೆ ಅಪಾರ್ಟ್ಮೆಂಟ್ ಕಡೆಯಿಂದ. ಫುಲ್ಲು ಸಖತ್ತಾಗಿದೆ, ಹಂಗೆ ಹಿಂಗೆ ಹೇಳ್ಕೊಂಡು ರಜಾ ಹಾಕಿ ಟೂರ್ನಮೆಂಟ್ಗೆ ಹೋಗೋರೆ. ಸೊ ನಾನು ಬಾ ಅಂತ ಹೇಳ್ತಾರೆ, ನೋಡಬೇಕು ಆಗತ್ತಾ ಇಲ್ವಾ ಅಂತ. ಇದು ಬಂದು ಕೇತಿಯವ್ರ ಅತ್ತೆ ಊರ ಹತ್ರ ಬರುತ್ತೆ. ಸೊ ಗುಣಿ ಅಗ್ರಹಾರ ಅಂತ ಏನೋ ಅಲ್ಲೊಂದು ಫೀಲ್ಡ್ ಅಂತೆ, ಅಲ್ಲಿ ಇದು ನಡೀತಾ ಇರೋದು ಕ್ರಿಕೆಟ್ ಮ್ಯಾಚ್ ಟೂರ್ನಮೆಂಟು. ಸೊ ಹೋಗಿದ್ದಾರೆ. ಇವಾಗ ನಾನು ಖುಷಿ ಹೋಗಲಿಲ್ಲ. ಇವಾಗ ಆ ಶಾಪ್ ಹತ್ರನೇ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಗಾರಿನ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಸಂಜೆ ಮತ್ತೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಹೆಂಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ವೀಡಿಯೋ ಮಾಡಬೇಕು ಜ್ಯುವೆಲರೀಸ್ದೆಲ್ಲ, ಅದಕ್ಕೋಸ್ಕರ ಸ್ಯಾರಿಗೆ ಅದು ಚೆಂದ ಕಾಣಿಸುತ್ತೆ ಅಂದ್ಬಿಟ್ಟು ಇವಾಗ ಹಂಗೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ ಶಾಪ್ ಕಡೆಗೆ. ಲೆಟ್ಸ್ ಗೋ ಖುಷಿಮಾ, ಲೆಟ್ಸ್ ಗೋ. ಓಕೆ, ನಮ್ಮ ಖುಷಿಮಾ ನೋಡಿ ಬಂದು ಮಲ್ಕೊಂಡ್ಬಿಟ್ಟು. ಟೈಮ್ ಬಂದು 6 ಗಂಟೆ. ಇಲ್ಲಿ ಸೊ ಆರಾಮಾಗಿ ಮಲ್ಕೊಂಡ್ಬಿಟ್ಲು. ಇದ್ದೆ ಮಲ್ಕೊ ಮನೆಯಲ್ಲಿ ಅಂತ ಹೇಳಿದೆ, ಮಲ್ಕೊಳ್ಳಿಲ್ಲ. ಸೊ ಇವಾಗ ಈ ಥರ ಇವಾಗ ಅದಕ್ಕೆ ಮಲ್ಕಿಸ್ಬಿಟ್ಟು ಒಂದಷ್ಟು ವೀಡಿಯೋ ಶೂಟ್ ಮಾಡಬೇಕಾಯ್ತು ಜ್ಯುವೆಲರೀಸ್ದೆಲ್ಲ. ಸೊ ಮಾಡಿದೆ. ಸೀರೆ ಜ್ಯುವೆಲರಿ ಮಾಡಬೇಕಾಯ್ತು. ಆಫ್ಲೈನ್ ಕಸ್ಟಮರ್ ಬರ್ತಾರೆ, ವೆಯ್ಟ್ ಮಾಡ್ತಾಯಿದ್ದೀವಿ ಅವ್ರಿಗೋಸ್ಕರ. ಬಂದರು ಏನೋ ಅಪಾರ್ಟ್ಮೆಂಟ್ ಗೇಟ್ ಹತ್ರ. ಸುಮಾರು ಜನ ಏನಂದರೆ ನಮ್ಮ ಶಾಪ್ ಅಡ್ರೆಸ್ ಕೇಳ್ತಾ ಇರ್ತಾರೆ ಫ್ರೆಂಡ್ಸ್. ಇದು ಬಂದು ಅಬ್ಬಿಗೆರೆನಲ್ಲಿರೋದು. ಇದು ಶ್ರೀರಾಮ್ ಸಮೀಕ್ಷಾ ಅಪಾರ್ಟ್ಮೆಂಟು, ಅದ್ರ ಆಪೋಸಿಟೇ ನಮ್ಮ ಶಾಪ್ ಇರೋದು. ಈಗ ಗಂಗಮ್ಮ ಗುಡಿ ಪೊಲೀಸ್ ಸ್ಟೇಷನ್ ಅಂತ ಇದೆ. ಅಬ್ಬಿಗೆರೆ ಪಾರ್ಕ್ ಹತ್ರ ನೀವು ಬಸ್ಸಲ್ಲಿ ಬರ್ತೀರಾ ಅಂತಂದರೆ ಅಲ್ಲಿ ಇಳ್ಕೊಂಡು ಗಂಗಮ್ಮ ಗುಡಿ ಪೊಲೀಸ್ ಸ್ಟೇಷನ್ ಹತ್ರ ಬಂದು, ಸೊ ಅದ್ರ ಮುಂದೆನೇ ಬರೋದು. ಅಲ್ಲಿಂದ ಒಂದು ಸ್ಟ್ರೈಟ್ ರೋಡ್ ಬಂದರೆ ನಮ್ಮ ಅಪಾರ್ಟ್ಮೆಂಟ್ ಸಿಗುತ್ತೆ, ಶ್ರೀರಾಮ್ ಸಮೀಕ್ಷಾ ಅಪಾರ್ಟ್ಮೆಂಟು ಅಂತ. ಯಾರಿಗೆ ಕೇಳಿದ್ರು ಅಲ್ಲಿ ಹೇಳ್ತಾರೆ. ಮತ್ತು ಗೂಗಲ್ ಮ್ಯಾಪ್ ಕೂಡ ಹಾಕಿರ್ತೀವಿ ನಾವು, ಎಲ್ಲ ಲೊಕೇಶನ್ ಎಲ್ಲಿ ಹೆಂಗೆ ಬರಬೇಕು ಅನ್ನೋದೆಲ್ಲನೂ ಬರ್ಬೋದು. ಸೊ ಅದ್ರ ಆಪೋಸಿಟೇ ಬರೋದು ನಮ್ಮ ಶಾಪು. ಓಕೆ, ಸೊ ಇವಾಗ ಬರೋ ಪಾಪ 2 ಸರಿ 3 ಸರಿ ಫೋನ್ ಮಾಡ್ಕೊಂಡ್ಬಂದರು. ಅದಕ್ಕೋಸ್ಕರನೇ
ಹಿಂಗೂ ಹೇಳ್ತಾ ಇರೋದು ಅಷ್ಟೇ. ಬರೋರು ಏನಾದ್ರು ಇತ್ತು ಅಂದರೆ ಆಫ್ಲೈನ್ ಕಸ್ಟಮರ್ಸು ಒಂದು ಅಡ್ರೆಸ್ ಗೊತ್ತಾಗಲಿ ಅಂತ ಹೇಳಿ. ಓಕೆ. ಆ್ಯಂಡ್ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಲೊಕೇಶನ್ ಕೂಡ ಬಂದುಬಿಡುತ್ತೆ. ಸೊ ಅದು ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇನ್ನೂ ಕನ್ಫ್ಯೂಸ್ ಆಯಿತು ಅಂತ ಹೇಳಿದ್ರೆ ಇದು ಲ್ಯಾಂಡ್ ಮಾರ್ಕ್ ಗಂಗಮ್ಮಗುಡಿ ಪೊಲೀಸ್ ಸ್ಟೇಷನ್ನು ಮತ್ತು ಶ್ರೀರಾಮ್ ಸಮೀಕ್ಷಾ ಅಪಾರ್ಟ್ಮೆಂಟು ನಮ್ಮ ಶಾಪ್ಗೆ ನಿಯರ್ ಲ್ಯಾಂಡ್ ಮಾರ್ಕ್. ಓಕೆ, ಬಂದರು ಕಸ್ಟಮರ್. ಒಡೆದೋಗುತ್ತೆ ಖುಷಿಮ ಹೊಸ ಕಾರ್ ತಂದಿದ್ದು. ಇಲ್ಲಿ ನೋಡಿ, ಆರೆಂಜ್ ಕಾರೇ ಬೇಕು ಅಂತ ಹೇಳ್ಬಿಟ್ಟು. ಖುಷಿ ಸೌಂಡ್ ಮಾಡಬಾರ್ದು. ಇಲ್ಲ ನಾನು ಡೋರ್ ಕ್ಲೋಸ್ ಮಾಡೋಣ. ಹೊಸ ಕಾರು ಅವಳಿಗೆ ಒಂದು ಪಿಂಕ್ ಕಲರ್ ಇತ್ತು, ಅದು ಮುರಿದಾಕ್ಬಿಟ್ರು. ಇವಳು ಒಬ್ಬರು ಇಬ್ಬರು ಸೇರ್ಕೊಂಡು ಅದಕ್ಕೋಸ್ಕರ ಈಗ ಹೊಸದು ಆರೆಂಜ್ ಕಲರೇ ಬೇಕು ಅಂತ. ಅವಳಿಗೆ ಬರೋದು ಬಾಯಿಗೆ ಒಂದೇ ಕಲರು, ಆರೆಂಜ್ ಕಲರು. ಸೊ ಇವಾಗ ಅದು ಆರ್ಡ್ರ್ ಮಾಡಿದೆ. ಚೆನ್ನಾಗಿದೆ ಅದೊಂಥರ. ಅವಳು ಚಿಕ್ಕ ಮಗುವಿಂದ ಯೂಸ್ ಮಾಡಿರೋದು ಅಂತಂದರೆ ಈ ಕಾರ್ ಒಂದೇನೇ. ಆದ್ದರಿಂದ ತುಂಬ ಮಿಸ್ ಮಾಡ್ಕೋತಾ ಇದ್ಲ ಕಾರ್ನ. ಅದಕ್ಕೆ ಅದು ಆರ್ಡ್ರ್ ಮಾಡಿದ್ದೀನಿ. ಆರೆಂಜ್ ಕಲರ್ ಅವಳಿಗೆ ಇಷ್ಟಪಡೋದು. ಯಾಕಂದರೆ ಮನೆಯಲ್ಲಿ ಆರಾಮಾಗಿ ಆಟ ಆಡ್ಬೋದು ಅಂತ ಹೇಳಿ ಮಾಡಿದೆ ಫ್ರೆಂಡ್ಸ್. ಇನ್ನು ಇವಾಗ ಮನೆಗೆ ಬಂದಿದ್ದೀವಿ. ಅದೇ ಇಲ್ಲಿಗೆ ಆಫ್ಲೈನ್ ಕಸ್ಟಮರ್ಸ್ ಬಂದಿದ್ದರು. ಸ್ವಲ್ಪ ಗೊರಗುಂಟೆ ಪಳ್ಳೆಯಿಂದ ಬಂದಿದ್ರು ಅಂತ. ಅವ್ರ ಅಕ್ಕ ತಂಗಿ ಮಗಳು ಎಲ್ಲ ಬಂದಿದ್ರು. ಖುಷಿ ಸ್ಟಾಪ್, ಖುಷಿ ಸ್ಟಾಪ್ ಸ್ಟಾಪ್. ಅಮ್ಮಕ್ಕೆ ತಲೆ ನೋವ್ತಾ ಇದೆ, ಸ್ಟಾಪ್. ಬೆಳಗ್ಗೆನೆ ನಿನ್ನನ್ನು ಏನೋ ಈ ಥರ ಅಲ್ಲಿ ಹೋಗಿದ ತಕ್ಷಣ ಮಲ್ಕೊಂಬಿಟ್ಲು ಶಾಪಲ್ಲಿ. ಆಮೇಲೆ ಅವ್ರ ಪಾಪ ಎಲ್ಲ ಸೀರೆ ಅಲ್ಲಿ ಮಲ್ಕೊಂಡಿದ್ಲಲ್ಲ, ಆದ್ರೂ ಅವರಲ್ಲೇ ನೋಡ್ತಾ ಇದ್ರು ಪರವಾಗಿಲ್ಲ ಮಲ್ಕೊಳ್ಳಿ ಅಂತ. ಆಮೇಲೆ ಎದ್ಮೇಲೆ ಆಟ ಶುರು ಆಯಿತು. ಎದ್ಕೊಂಡೇ ಇದ್ದೆ ಅವಳನ್ನ. ಸೊ ಅದಕ್ಕೋಸ್ಕರ ಇಲ್ಲಿ ಮಾತಾಡೋಕ್ಕೆ ಬಿಡಲ್ಲ ನನ್ನ ಮಗಳು. ಸೊ ಆದ್ದರಿಂದ ಇವಾಗ ಮನೆಗೆ ಬಂದ್ವಿ. ಇನ್ನು ಟೂರ್ನಮೆಂಟ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕೀರ್ತಿಗೂ ಹೇಳಿದೆ, ಕೀರ್ತಿ ಹೋಗೋಣ ಕೀರ್ತಿ ಅಂತ ಹೇಳಿ. ಯಾಕಂದ್ರೆ ಅವ್ರ ಅತ್ತೆ ಮನೆ ಹತ್ರನೇ ಇದ್ದಿದ್ದು. ಸೊ ಕೀರ್ತಿಯವರು ಫೋನ್ ಮಾಡೋಕ್ಕಾಗಲಿ, ಅವರು ಬ್ಯುಸಿ ಆಗ್ಬಿಟ್ಟಿದ್ರು ಅಂತ. ಮೋಸ್ಟ್ಲಿ ಅವರು ಮಲ್ಲೇಶ್ವರಂ ಕಡೆ ಹೋಗಿದ್ರು. ಆದ್ದರಿಂದ ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇದಾಗಿತ್ತು ನಮ್ಮನೆ ಏನು ಗುದ್ಲಿ ಪೂಜೆ ಅಲ್ಲ, ಅದೇ ಬರ್ತಿದೆ. ಇನ್ನು ಗುದ್ಲಿ ಪೂಜೆಲೇ ಇದ್ದೀನಿ. ಗುದ್ಲಿ ಪೂಜೆ ಆಗಲ್ಲ. ಎಷ್ಟು ತಿಂಗಳಾಯಿತು? ಫೆಬ್ರವರಿನಲ್ಲಿ ಆಗಿದ್ದು. ಇದಾಗಲೇ ಡಿಸೆಂಬರು. ಎಷ್ಟು ತಿಂಗಳು? ಫೆಬ್ರವರಿ ಅಂತಾರೆ 11 ತಿಂಗಳಾಯ್ತಾ? 10 ತಿಂಗಳಾಯ್ತಾ? 10 ತಿಂಗಳಾಯಿತು. ಪಾಯ ಪೂಜೆ, ಗುದ್ಲಿ ಪೂಜೆ, ಸರಿ ಹೊಸ್ಲು ಪೂಜೆ ಏನು ಡೋರ್ ಇಟ್ಟಿದ್ದು ಫ್ರೇಮು, ಅದು ಕೆಲಸ ಆಯಿತು. ಸೊ ಓಕೆ, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಶಾರ್ಟ್ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಸಿಗುವ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಹೊಸ ಥರ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ನಿಮ್ಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ನಲ್ಲಿ ಹೇಳಿ. ನಾನು ಅದೇ ಥರ ವೀಡಿಯೋಸ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ನಿಮಗೆ ತುಂಬ ಲಾಂಗ್ ವಿಡಿಯೋ ಬೇಕಾ, ಇಲ್ಲ ಶಾರ್ಟ್ ವಿಡಿಯೋ ಬೇಕಾ, ಕುಕಿಂಗ್ ವಿಡಿಯೋ ಬೇಕಾ, ಇಲ್ಲ ಹೊರಗಡೆದು ಬೇಕಾ, ಇಲ್ಲ ಶಾಪಿಂಗ್ ಬೇಕಾ, ಇಲ್ಲ ಹೊಸ ಮನೇದು ಬೇಕಾ, ಈ ಥರ ನಿಮ್ಗೆ ಯಾವ್ದು ಥರ ಬ್ಲಾಗ್ ಬೇಕು ಅನ್ನೋದನ್ನ ನಾನು ಕಮೆಂಟ್ನಲ್ಲಿ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ ಯಾರು ಜಾಸ್ತಿ ಕಮೆಂಟ್ ಮಾಡಿರ್ತಾರೆ ಆ ಥರ ಬ್ಲಾಗ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಆಟ ಆಡಿಸ್ತಾರೆ ಇವಾಗ. ಮಿಲನ್ ಮನೆಗೆ ಬರೋದು ಅಪರೂಪ. ಇವಾಗ ಓದ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಟ್ಯೂಷನ್ ಅದು ಇದು ಅಂತೆಲ್ಲ ಬರೋದು ಅಪರೂಪ. ಬಂದ ತಕ್ಷಣ ಅವಳು ಖುಷಿ. ಅದಕ್ಕೆ ಆಟ ಆಡ್ಕೊಂಡು ಕೂತ್ಕೊಂಡ್ಬಿಟ್ಟು ನೋಡಿ.